ನಮಸ್ಕಾರ ಕರ್ನಾಟಕ. ನಾನು JM ರಾಜಶೇಖರ, ಸಾಹಿತಿ, ಮಾಹಿತಿ ಕೃತಜ್ಞ. ಬಿತ್ತಿದ್ದನ್ನು ಬೆಳೆ ಅಂತಾರಲ್ಲ, ಹಾಗೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಹಾಗಾಗಿದೆ. ಈ ಮೊದಲಿನಿಂದನೂ ಈ ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ಮಾನಸಿಕ ಸ್ಥಿತಿ ಅಂದರೆ ಒಂದು ವರ್ಗದ ಜನರನ್ನು ವಿರೋಧ ಮಾಡೋದು, ಮತ್ತೊಂದು ವರ್ಗದ ಜನರನ್ನು ಎತ್ತಿ ಹಿಡಿಯುವಂಥದ್ದು. ಸೊ ಈ ಥರ ಮಾಡಿದ್ರಿಂದ ಏನಾಗ್ತಾಯಿದೆ ಅಂತಂದರೆ, ಈ ಅಸಮಾಧಾನಗಳು, ಅಶಾಂತಿಗಳು ಮತ್ತು ಕ್ರೈಮ್ ನಡೆಯುವಂಥ ಚಟುವಟಿಕೆಗಳು ಇಂಥ ಬೇಕಾದಷ್ಟು ನಡೆದಿವೆ, ಮುಂದೆ ನಡೀತವೆ. ಯಾಕಂದರೆ ಈ ರಾಜಕೀಯ ಇರೋದು ಸರ್ವಧರ್ಮ ಪಾಲನೆಗೆ ಅಲ್ಲ, ಸರ್ವಧರ್ಮಗಳನ್ನು ಒಡೆದು ಆಳುವಂಥದ್ದು. ಅದಕ್ಕೆ ಹೇಳೋದು, ಈ ಮತದಾರರು ಏನಿದಾರಲ್ಲ, ಮತದಾರರಿಗೆ ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಏನು ಹಣ ಹೆಂಡಕ್ಕೆ ಮತವನ್ನು ಮಾರ್ಕೋತಾರೆ, ಆಗ ಕ್ರಿಮಿನಲ್ ಚಟುವಟಿಕೆಯ ಹಿನ್ನೆಲೆಯುಳ್ಳಂಥ ವ್ಯಕ್ತಿಗಳು ಮುಂಚೂಣಿಯಲ್ಲಿ ಬಂದುಬಿಡ್ತಾರೆ. ಸೊ ಅದಕ್ಕೆ ಉದಾಹರಣೆ ಅಂತಂದರೆ, ಈಗ ಶಾರೀಕ್ ಪ್ರಕರಣ ಮಂಗಳೂರಿನಲ್ಲಿ ಏನು ನಡೀತು, ಬ್ಲಾಸ್ಟ್ ಉಗ್ರ ಕೃತ್ಯ. ಸೊ ಈ ಉಗ್ರ ಕೃತ್ಯಕ್ಕೆ ಸಂಬಂಧಿಸಿದ ಹಾಗೆ ನ್ಯಾಯಾಲಯ 10 ವರ್ಷಗಳ ಕಠಿಣ ಜೈಲು ಶಿಕ್ಷೆ, 94,000 ರೂಪಾಯಿ ದಂಡವನ್ನು ವಿಧಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆತ ಗೋಗರಿತಾ ಇದ್ದಾನೆ. ತೀರ್ಪು ಪ್ರಕಟ ಆದ ತಕ್ಷಣ ಗಳಗಳ ಹತ್ತಿಬಿಟ್ಟ. ಅದೇ ಈ ಥರ ನಾಟಕ ನಾವು ಭಾಳ ಮಾಡ್ತಾರೆ. ಇವನು ಸಾಫ್ಟ್ ಇದ್ದಾನೆ ಈ ಮನುಷ್ಯ ಅನಿಸುತ್ತೆ. ಯಾಕಂದರೆ ನನಗೆ ಮಗಳಿದ್ದಾಳೆ ಅಂತ ಹೇಳಿದ್ದಾನೆ. ನೋಡಿರಿ, ಮಗಳಿಗೆ ಅಷ್ಟು ಗೌರವ ಇದೆ, ಬೆಲೆ ಇದೆ. ನ್ಯಾಯಾಲಯವು ಕೂಡ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕಾಗಿದ್ದನ್ನು 10 ವರ್ಷ ಕಠಿಣ ಶಿಕ್ಷೆಗೆ ಇಳಿಸುತ್ತೆ ಅನ್ನೋದಾದರೆ, ಅದಕ್ಕೆ ಆತನ ಮಗಳ ಕಾರಣ ಕೊಟ್ಟವನು ಮಗಳ ಕಾರಣ. ಆಮೇಲೆ ಈ ರಾಜಕೀಯ ವ್ಯಕ್ತಿಗಳು ಸಪೋರ್ಟ್ ಇಲ್ಲ ಅಂತ ಅಂದರೆ, ಈ ISIS ಉಗ್ರರ ಸಂಪರ್ಕಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಧರ್ಮದ ವಿರುದ್ಧ ಮತ್ತೊಂದು ಧರ್ಮದ ನಾಗರಿಕರನ್ನು ಎತ್ತಿ ಕಟ್ಟೋದರಲ್ಲಿ ರಾಜಕಾರಣಿಗಳ ಪಾತ್ರ ತುಂಬ ಪ್ರಮುಖವಾದದ್ದಾಗಿದೆ. ಅವ್ರಿಗೆ ಒಂದು ನಾಗರಿಕ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನ ಇರುವಂತಹ ವಾತಾವರಣ ಬೇಕಾಗಿಲ್ಲ. ಸೊ ಹೀಗಾಗಿ ಏನಾಗ್ತಾಯಿದೆ ಅಂದರೆ, ಈ ಅಕ್ರಮ ಚಟುವಟಿಕೆಗಳು, ಕ್ರೈಮ್ನಂತಹ ಘಟನೆಗಳು ನಡೆಯೋದಕ್ಕೆ ಕಾರಣ ಆಗ್ತವೆ. ರಾಜಕೀಯನೇ ಇಷ್ಟಕ್ಕೆಲ್ಲ ಕಾರಣ. ಉಗ್ರ ಶಾರೀಕ್ ಅನ್ನೋ ಒಟ್ಟಕ್ಕೆ ಇವತ್ತಿನ ದಿವಸ ತನ್ನ ಹೆಸರನ್ನು ಕುಖ್ಯಾತಗೊಳಿಸಿಕೊಂಡು ಮೂಲಕ ಆತನ ಕುಟುಂಬದ ಗೌರವಕ್ಕೆ, ಘನತೆಗೆ ಧಕ್ಕೆ ತಂದ್ಕೊಂಡ್ಬಿಟ್ಟ. ಆತನ ಮಗಳಿಗೆ ಇವತ್ತಿನ ದಿವಸ ಅವಳ ಮಗಳ ಭವಿಷ್ಯಕತೆ ಏನು ಬೇಕಿತ್ತ? ಇದೆಲ್ಲ ಅವನಿಗೆ ಬೇಕಾ? ಇದೆಲ್ಲ ಅದಕ್ಕೆ ಹೇಳೋದು, ಶಾರೀಕ್ ಪ್ರಕರಣ ಉಳಿದ ಎಲ್ಲ ಯುವಕರಿಗೂ ಕೂಡ ಮಾದರಿ ಆಗಬೇಕು. ನೀವು ಎಲ್ಲಿ ತನಕ ಹುಚ್ಚಾಪಟ್ಟೆ ಮಾಡ್ತಾ ಈ ರಾಜಕಾರಣಿಗಳ ಮಾತುಗಳಿಗೆ ಓಲೈಕೆ ಮಾಡ್ಕೋತಾ ಅಥವಾ ಅವರಿಗೆ ಜೈಕಾರ ಹಾಕೋತಾ ಓಡಾಡ್ತಿರೋ, ಅಲ್ಲಿ ತನಕ ನೀವಾಗಲಿ, ನಿಮ್ಮ ಕುಟುಂಬಗಳಾಗಲಿ, ಯಾರೇ ಆಗಲಿ, ಯಾವುದೇ ಧರ್ಮದವರಾಗಿರಲಿ, ಉದ್ಧಾರ ಆಗೋದಿಲ್ಲ. ಉದ್ಧಾರ ಆಗೋದು ಮಾತ್ರ ರಾಜಕಾರಣಿಗಳ ವಂಶಸ್ಥರು, ರಾಜಕಾರಣಿಗಳನ್ನು ಬೆಂಬಲಿಸುವಂತಹ ವ್ಯಕ್ತಿನಿಷ್ಠ ವ್ಯಕ್ತಿಗಳು, ಅವರ ಗುಂಪುಗಳು, ಅವರು ಉದ್ಧಾರ ಆಗ್ತಾರೆ. ಬೇಕಾದ್ರೆ ದೇಶ ಹಾಳು ಮಾಡಿದ್ರೂ ಚಿಂತೆ ಇಲ್ಲ. ನಾವು ಉದ್ಧಾರ ಆಗಬೇಕು, ನಾವು ಇತಿಹಾಸ ನಿರ್ಮಾಣ ಮಾಡಬೇಕು. ಇತಿಹಾಸ ನಿರ್ಮಾಣ ಮಾಡಿದವ್ರು ಮಣ್ಣಾಗಿ ಹೋಗ್ಬಿಟ್ಟಿದ್ದಾರೆ. ಯಾವನೂ ಇಲ್ಲಿ ಲೆಕ್ಕಕ್ಕೆ ಇಲ್ಲ. ಆ ಪರಿಸ್ಥಿತಿ ಇದೆ. ಶಾರೀಕ್ ಪ್ರಕರಣ ಇದು ಇವತ್ತು ಅಂತಲ್ಲ, ಯಾವತ್ತಿಗೂ ಒಂದು ಉದಾಹರಣೆನೇ. ಆದರೆ ಸಾಕು ಮಾಡಿ, ಈ ಥರ ಭ್ರಾತೃತ್ವದಿಂದ ಸರ್ವ ಧರ್ಮಗಳ ಶಾಂತಿಯ ತೋಟವಾಗಬೇಕಾಗಿದ್ದ ಕರ್ನಾಟಕಕ್ಕೆ ವಕ್ಕರಿಸಿಕೊಂಡಿರುವ ರಾಜಕೀಯ ದುಷ್ಟಶಕ್ತಿಗಳಿಂದಾಗಿ ಇವತ್ತಿನ ದಿವಸ ಕ್ರೈಮ್ ಮತ್ತಷ್ಟು ಜಿಗಿದು ನಿಂತಿದೆ, ನೆಗೆದಾಡ್ತಾ ಇದೆ. ಉಳಿಗಾಲ ಮಾತ್ರ ಮಾನವೀಯತೆಗೆ ಎಲ್ಲಿ ಇಲ್ಲವೋ ಅಂತ ಆತಂಕ ಪಡುವಂತಾಗಿದೆ. ಹಾಗಾದರೆ ರಾಜಕೀಯ ಪಕ್ಷಗಳು, ರಾಜಕೀಯ ಪಕ್ಷನಿಷ್ಠ ವ್ಯಕ್ತಿಗಳು, ರಾಜಕೀಯ ಕ್ಷೇತ್ರ ನಮಗೆ ಬೇಕಾ? ನಮಗೆ ಮನುಷ್ಯತ್ವ ಬೇಕು. ವೀರರು ಬೇಕಾಗಿದ್ದಾರೆ, ಧೀರರು ಬೇಕಾಗಿದ್ದಾರೆ. ಹಿಂದಿನಿಂದ ಬೆಂಕಿ ಹಚ್ಚಿ ಮುಂದೆ ಬಂದು ಆಟ ಆಡುವಂಥ ಉತ್ತರ ಕುಮಾರರು ಬೇಕಾಗಿಲ್ಲ ನಮಗೆ. ವಿಚಾರ ಮಾಡಿ ಕನ್ನಡಿಗರೇ, ವಿಚಾರ ಮಾಡಿ ಭಾರತೀಯರೇ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ.
ಏನು ಬಿತ್ತೀವೋ ಅದನ್ನೇ ಬೆಳಿತೀವಿ ಅಷ್ಟೇ. ನಮಸ್ಕಾರ.